ನಾವು ಸಫಾರಿ ಬಗ್ಗೆ ಹೋರಾಟ ಮಾಡಿದೋ ಒಂದು. ಈಗ ಅದೇ ಸಂಪಿಗೆಪುರ ಕಳ್ಳಲೆ ವ್ಯಾಪ್ತಿಯಲ್ಲಿ ಹೋಗಿ ನಾವು ಸುಮಾರು ಹಲವಾರು ದಿನ ಹೋಗಿ ನಾವು ಹೋರಾಟ ಮಾಡಿದೋ. ದಯವಿಟ್ಟು ಸರ್ ಇದು ಸ್ಕೂಮಿಂಗ್ ಮಾಡಿ ಹುಲಿ ಕಾರ್ಯಾಚರಣೆ ಮಾಡಿ ಸರ್ ಅಂತ ಹೇಳಿದಾಗ ಅವರು ಅರಣ್ಯ ಇಲಾಖೆಯವ್ರು ಏನು ಮಾಡಿದ್ರು, ನಮ್ಮ ಒತ್ತಡದಿಂದ ಒಂದು ತಿಂಗ ಬಿಟ್ಟು ಏನು ಮಾಡಿದ್ರು, ಮತ್ತು ಒಂದು ತಾಯಿ ಹುಲಿ ಮತ್ತು ಒಂದು 2 ಮರಿ ಹುಲಿ ಹಿಡಿಸಿದ್ರು. ಅವರು ಹೇಳಿದ್ದಾರೆ ಇನ್ನೂ ಇಲ್ಲಿ ಈ ಭಾಗದಲ್ಲಿ ಇನ್ನೂ 2 ಹುಲಿಗಳು ತಿರುಗಾಡ್ತವೆ ಅಂತ. ಆದರೂ ಕೂಡ ಇವ್ರು ಯಾಕೆ ಹೆಚ್ಚಿನ ಕ್ರಮ ಕೈಗೊಳ್ಳಲಿಲ್ಲ ನನ್ನ ಪ್ರಶ್ನೆ. ಇವ್ರು ಏನು ಮಾಡ್ತಾಯಿದ್ರು? ನಿದ್ದೆ ಮಾಡ್ತಾಯಿದ್ರಾ? ಈ ಹೆಚ್ಚು ಕಮ್ಮಿ ಇದು ಆಗಿರೋಂಥ ಘಟನೆ ಒಂದೂವರೆ ತಿಂಗ 2 ತಿಂಗ ಆಗಿದೆ. ಆದರೂ ಕೂಡ ಇವ್ರು ಯಾಕೆ ಸ್ಕೂಮಿಂಗ್ ವಿಚಾರನ ಮಾಡಲಿಲ್ಲ? ಇವರು ರೈತನ ಜಮೀನಲ್ಲಿ ಹೋಗಿ ಹಾನಿಕರ ಆಗಬೇಕು ಹುಲಿ, ರೈತನಿಗೆ ಏನಾದ್ರು ಅನಾಹುತ ಮಾಡಬೇಕು ಅಂತ ಏನಾದ್ರು ಬಿಟ್ಕೊಂಡಿದ್ರ ಹುಲಿನ? ಹಾಂ, ಏನಂತ ಅರ್ಥ ಆಯ್ತಾ ಇಲ್ಲ ಇವ್ರಿಗೆ. ಸರಿಯಾದ ರೀತಿ ಮಾನ ಮರ್ಯಾದೆ ಏನಾದರೂ ಇದ್ರೆ ಅರಣ್ಯ ಇಲಾಖೆಯವರೇ ಆಗಲಿ, ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಆಡ್ತಾ ಇದ್ದಾರಲ್ಲ, ಇವ್ರಿಗೆ ಯಾರುವೆ ಒಂದು ಕಿಂಚಿತ್ತು ನಮ್ಮ ರೈತರ ಬಗ್ಗೆ ಗೌರವ ಅನ್ನೋದು ಇದ್ರೆ ಇವರು ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ಒಂದು ಏನಾದ್ರು ರೈತನ ಮೇಲೆ ಎಫ್ಐಆರ್ ಆಗಿ ಕೇಸ್ ಆದ್ರೆ ಕೂಡಲೇ ಬಂಡೀಪುರ DF ಮೇಲೂ ಕೇಸ್ ಆಗಬೇಕು, ಎಫ್ಐಆರ್ ಆಗಬೇಕು. ಯಾಕಂದ್ರೆ ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು ಇಲ್ಲ. ಈಗ ಹುಲಿಯಲ್ಲಿ ಸಾವನ್ನಪ್ಪಿರೋದಕ್ಕೆ ರೈತಂದು ಏನು 50% ಇದೆ ಪ್ರಾಬ್ಲಮ್ಮು, ಅಷ್ಟೇ 50% ಪ್ರಾಬ್ಲಮ್ಮು ನಮ್ಮ ಅರಣ್ಯ ಇಲಾಖೆ DF ಅವ್ರ ಮೇಲೂ ಇದೆ. ಅವ್ರು ನಿರ್ಲಕ್ಷ್ಯತೆ ಕಾರಣ ಇದು ಆ ಸಾವನ್ನಪ್ಪಿರ್ಬೇಕಾದ್ರೆ. ಒಂದಲ್ಲ ಹೇಳಲ್ಲ, ಈಗ 4-5 ಜನ ಹುಲಿ ಬಂದು ದಾಳಿ ಮಾಡ್ತು. ಈಗ ಬಡಗಲ್ಪುರದಲ್ಲಿ ಬಂದು ಮಾಡಿದೆ. ಅವ್ರಿಗೆ ಸೂಕ್ತವಾದ ಪರಿಹಾರನೂ ಕೊಟ್ಟಿಲ್ಲ. ಮಂತ್ರಿಯವರೇ ಬಂದು ಹೇಳಿದ್ರು ನಿಮಗೆ 25 ಲಕ್ಷ ನಾವು ಘೋಷಣೆ ಮಾಡಿದ್ದೀವಿ, ನಿಮ್ಮ ಮನೆಗೆ ಬಂದ್ಬಿಡ್ತಾರೆ ತುಂಬ್ಕತ್ತದೆ ಅಂತ. ಅವ್ರನ್ನ ನಾವು ಒಂದು ತಿಂಗಳ ಬಿಟ್ಟು ನಾವು ಹೋಗಿ ಅಲ್ಲಿ ತನಿಖೆ ಮಾಡಿದಾಗ ಅವ್ರ ಕಣ್ಣ ಗೋರ್ಕೊಂಡು ಹೋಗಿ ಕಣ್ಣು ಸಾಮಾನ್ಯವಾಗಿ ರೆಡಿ ಮಾಡಿದಾರೆ ಹೊರತು ಅವ್ರಿಗೆ ಕಣ್ಣು ದೃಷ್ಟಿ ಇನ್ನೂ ಕಾಣಲ್ಲ. 25 ಲಕ್ಷ ಮಾತ್ರ ಮನೆಗೆ ಹೋಗಿ ತಲುಪಿಲ್ಲ. ಏನು